ಯಾಕಂದ್ರೆ ನಮ್ಗೆ ಈ ಪ್ರಪಂಚಕ್ಕೆ ಪರಿಚಯ ಮಾಡಿಸ್ಕೊಟ್ಟು ಅಪ್ಪ ಅಮ್ಮನೇ ಈ ತರ ನಿರಾಶ್ರಿತರನ್ನಾಗಿ ಮಾಡಿ ಹೋಗೋದು ಯಾವುದೇ ಕಾರಣಕ್ಕೂ ಸರಿಯಲ್ಲ. ಬಟ್ ಎಂಡ್ ಆಫ್ ದಿ ಡೇ ಜನ ಏನಂದ್ರು ಅಂದ್ರೆ, ಇವ್ರಿಗೇನು ಬೆನಿಫಿಟ್ ಇಲ್ಲದೆ ಮಾಡ್ತಾರಾ, ಏನೋ ಪರ್ಸೆಂಟೇಜ್ ಸಿಕ್ಕಿರ್ಬೇಕು, ಈ ತರ ಎಲ್ಲ ಮಾತುಗಳು ಬಂತು. ಮುಖ್ಯವಾಗಿ ಪುಣ್ಯಕ್ಷೇತ್ರಗಳಿಗೆ ಹೋದ್ರೆ ದೇವ್ರ ಆಶೀರ್ವಾದ ಸಿಗುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ. ಬಟ್ ಇಲ್ಲಿಗೆ ಬಂದಿದ್ದೀರಾ, ಇಲ್ಲಿರೋ ಎಲ್ಲ ದೇವ್ರ ಮಕ್ಕಳ ಆಶೀರ್ವಾದ ನಿಮಗೆ ಸಿಗುತ್ತೆ. ದೇವ್ರು ನಿಮಗೆ ಖಂಡಿತ ಚೆನ್ನಾಗಿರ್ತಾರೆ. ಜೊತೆಗೆ ಇಲ್ಲಿರ್ತಕ್ಕಂಥ ಹೊಟ್ಟೆನ ನೀವು ತುಂಬಿಸ್ತಾ ಇದ್ದೀರಾ. ನಿಮ್ಮ ಹೊಟ್ಟೆನ ಭಗವಂತ ತಣ್ಣಗಿಟ್ಟಿರಲಿ, ನಿಮ್ಮ ಕುಟುಂಬಕ್ಕೆ ಭಗವಂತ ಒಳ್ಳೇದು ಮಾಡಲಿ. ನಮಸ್ಕಾರ ಎಲ್ಲರಿಗೂ. ಯಾವಾಗಲೂ ಬರ್ಡೇ ಅಂದ ತಕ್ಷಣ ಪಾರ್ಟಿ ಮಾಡೋದು, ವಾಟ್ಸಪ್ಪಲ್ಲಿ ಫೋಟೋಸ್ ಹಾಕೋದು, ಈ ಥರನೇ ಇರ್ತಿತ್ತು, ಕೇಕ್ ಕಟ್ ಮಾಡೋದು ಎಲ್ಲ. ಬಟ್ ಈ ಸತಿ ನಾನು ಇಲ್ಲಿ ಬರಬೇಕಂತ ಡಿಸೈಡ್ ಮಾಡ್ಕೊಂಡೇ ಬಂದಿದ್ದೀನಿ. ಯಾಕಂದರೆ ಸ್ವಲ್ಪ ದಿನದ ಹಿಂದೆ ನನ್ನ ಫ್ರೆಂಡ್ ಬರ್ಡೇಗೆ ಇಲ್ಲಿ ಬಂದಾಗ ನಿಜವಾಗ್ಲೂ ನಂದೊಂದು ದೃಷ್ಟಿಕೋನನೇ ಚೇಂಜ್ ಆಯಿತು ಅಂತ ಹೇಳ್ತೀವಲ್ಲ, ಅಷ್ಟು ಇಲ್ಲಿ ಬಂದ ನಂತರ ನಮಗೆ ಏನೋ ಒಂಥರ, ನಾನು ಮತ್ತು ನವ್ಯ 1-2 ಡೇಸ್ ಇಲ್ಲಿ ಬಗ್ಗೆನೇ ಮಾತಾಡಿದ್ದೀವಿ. ಯಾಕಂದರೆ ನಮಗೆ ಈ ಪ್ರಪಂಚಕ್ಕೆ ಪರಿಚಯ ಮಾಡಿಸ್ಕೊಟ್ಟು ಅಪ್ಪ ಅಮ್ಮನೇ ಈ ಥರ ನಿರಾಶ್ರಿತರನ್ನಾಗಿ ಮಾಡಿ ಹೋಗೋದು ಯಾವುದೇ ಕಾರಣಕ್ಕೂ ಸರಿಯಲ್ಲ. ಆಮೇಲೆ ಇವರಂತೂ 200ಕ್ಕಿಂತನೂ ಜಾಸ್ತಿ ಇಲ್ಲಿ ಜನ ಇದ್ದಾರೆ, ಏಜ್ ಆದವರಿದ್ದಾರೆ, ಆಮೇಲೆ ರೋಗಿಗಳಿದ್ದಾರೆ, ಮಾನಸಿಕ ರೋಗಿಗಳಿದ್ದಾರೆ. ಇಂಥವ್ರನ್ನೆಲ್ಲ ನೋಡ್ಕೊಳ್ಳೋದು ಈಸಿ ಅಲ್ಲ. ಪರೋಪಕಾರಂ ಇದಂ ಶರೀರಂ ಅಂತ ಕೃಷ್ಣ ಹೇಳಿದ್ದಾನೆ. ಅಂದರೆ ನಮ್ಮ ದೇಹ ಇರೋದೇ ಪರೋಪಕಾರಕ್ಕೆ ಅಂತ. ನಾವು ಇದೇ ಥರ ಯೋಚನೆ ಮಾಡಿ ಕೆಲವೊಂದು ಮೆಡಿಕಲ್ ಡ್ರೈವ್ಸ್ ಮಾಡಿದ್ವಿ, ಕೆಲವೊಂದು ಚಾರಿಟಿ ವರ್ಕ್ ಮಾಡಿದ್ವಿ. ಬಟ್ ಎಂಡ್ ಆಫ್ ದಿ ಡೇ ಜನ ಏನಂದ್ರು ಅಂದರೆ, ಇವ್ರಿಗೇನು ಬೆನಿಫಿಟ್ ಇಲ್ಲದೆ ಮಾಡ್ತಾರಾ, ಏನೋ ಪರ್ಸೆಂಟೇಜ್ ಸಿಕ್ಕಿರ್ಬೇಕು, ಈ ಥರ ಎಲ್ಲ ಮಾತುಗಳು ಬಂತು. ಆವಾಗ ನನ್ಗನ್ಸಿರೋದು ಏನು ಗೊತ್ತಾ, ಸೊ ನಾವು ಮಾಡಬೇಕು ನಿಜ, ಬಟ್ ಎಲ್ಲಿ ಮಾಡಬೇಕು ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್. ಸೊ ಚಾಯ್ಸ್ ಅನ್ನೋದು ಇದೆಯಲ್ಲ, ಅದು ತುಂಬ ಇಂಪಾರ್ಟೆಂಟ್ ಅಂತ ನನಗನ್ನಿಸ್ತು. ಅದಕ್ಕೆ ನನಗೆ ಇಲ್ಲಿ ನೋಡಿದ ತಕ್ಷಣ ತುಂಬ ಇಷ್ಟ ಆಯಿತು, ತುಂಬ ಖುಷಿ ಆಯಿತು. ಇವರಂತೂ ಇಷ್ಟೊಂದು ಜನರನ್ನ ಮೇಂಟೈನ್ ಮಾಡ್ತಿದ್ದಾರಲ್ಲ, ಅದು ವೆರಿ ವೆರಿ ಇಂಪಾರ್ಟೆಂಟ್. ಬಟ್ ಇಲ್ಲಿಯವ್ರಿಗೆ ಏನಂದರೆ, ನೀವು ಯಾರು, ನಿಮ್ಮ ಹೆಸರೇನು, ಇನ್ಕಮ್ ಏನು ಬೇಡ, ಚೆನ್ನಾಗಿ ಮಾತಾಡಿಸಿದ್ವಾ, ಅವ್ರಿಗೊಂದು ಪ್ರೀತಿ, ಒಂದು ಅಟೆನ್ಷನ್ನು, ಇಷ್ಟು ಸಾಕು. ನಾನೇನು ಹೇಳೋದು ಅಂದರೆ, ಕೆಲವೊಬ್ಬರು ವಾಟ್ಸಪ್ಪಲ್ಲಿ ಕೂತ್ಕೊಂಡು ಕಮೆಂಟ್ ಹಾಕ್ತಾರೆ, ಕೆಲವೊಂದು ಊಹೆಗಳನ್ನು ಮಾಡ್ಕೊಂಡು ಮಾತಾಡ್ತಾರೆ. ಅದಕ್ಕಿಂತ ಅಟ್ಲೀಸ್ಟ್ ಇಲ್ಲಿ 1 hour ಸ್ಪೆಂಡ್ ಮಾಡಿ ಬಂದು, ಸೊ ನಿಮ್ಗೆ ಅರ್ಥ ಆಗುತ್ತೆ ನೀವು ಅನುಭವಿಸ್ತಿರೋ ಲೈಫ್ ಇನ್ನೊಬ್ರದ್ದು ಡ್ರೀಮ್ ಅಲ್ವಾ. ಸೊ ಇಲ್ಲಿ ಒಂದು ಸ್ವಲ್ಪ ಹೊತ್ತು ಬಂದಾಗ ನಮಗೆ ರಿಯಲೈಸ್ ಆಗುತ್ತೆ. ಅದಕ್ಕೆ ನಾನು ಇವತ್ತು ನನ್ನ ಮಕ್ಕಳನ್ನ, ನನ್ನ ಫ್ಯಾಮಿಲಿನ ಕೂಡ ಇಲ್ಲಿ ಕರ್ಕೊಂಡು ಬಂದಿದ್ದೀನಿ. ಈಗಿನ ಕಾಲ ಹೆಂಗಿದೆ ಅಂದರೆ, ದುಡ್ಡು ಮಾಡೋದು ಈಸಿ, ಆದರೆ ಇನ್ನೊಬ್ಬರ ಲೈಫಲ್ಲಿ ಒಂದು ಆಧಾರವಾಗಿ ನಿಲ್ಲೋದು, ಇನ್ನೊಬ್ಬರ ಲೈಫಿಗೆ ಬೆಳಕಾಗೋದು ವೆರಿ ವೆರಿ ಟಫ್. ಸೊ ಇವರು ಅದನ್ನು ಮಾಡ್ತಿದ್ದಾರೆ, ನಾವೆಲ್ಲರೂ ಇವ್ರಿಗೆ ಸಪೋರ್ಟ್ ಮಾಡಬೇಕು. ನಾನು ಅಷ್ಟೇ ಹೇಳೋದು, ಲೋಕ ಸಮಸ್ತ ಸುಖಿನೋ ಭವಂತು. ನಿಮ್ಮ ಎಲ್ಲರ ಆಶೀರ್ವಾದ ನಮ್ಮ ಮೇಲಿರಲಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮೇಡಮ್. ನೀವು ಇಡೀ ಫ್ಯಾಮಿಲಿ ಸಮೇತಲ್ಲಿ ಬಂದಿದ್ದಕ್ಕೆ, 2ನೇ ಬಾರಿ ಬಂದು ನಮ್ಮ ಆಶ್ರಮದ ಬಗ್ಗೆ ಇಷ್ಟು ಕಾಳಜಿ, ಗೌರವ, ಪ್ರೀತಿಯನ್ನು ತೋರಿಸಿದ್ದಕ್ಕೆ ಸೊ ತುಂಬ ಖುಷಿಯಾಯಿತು. ಸೊ ಇಡೀ ನಿಮ್ಮ ಕುಟುಂಬಕ್ಕೆ ಭಗವಂತ ಒಳ್ಳೇದು ಮಾಡಲಿ. ಮುಖ್ಯವಾಗಿ ಪುಣ್ಯಕ್ಷೇತ್ರಗಳಿಗೆ ಹೋದರೆ ದೇವ್ರ ಆಶೀರ್ವಾದ ಸಿಗುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ. ಬಟ್ ಇಲ್ಲಿಗೆ ಬಂದಿದ್ದೀರಾ, ಇಲ್ಲಿರೋ ಎಲ್ಲ ದೇವ್ರ ಮಕ್ಕಳ ಆಶೀರ್ವಾದ ನಿಮಗೆ ಸಿಗುತ್ತೆ. ದೇವ್ರು ನಿಮಗೆ ಖಂಡಿತ ಚೆನ್ನಾಗಿರ್ತಾರೆ. ಜೊತೆಗೆ ಇಲ್ಲಿರ್ತಕ್ಕಂಥ ಹೊಟ್ಟೆನ ನೀವು ತುಂಬಿಸ್ತಾ ಇದ್ದೀರಾ. ನಿಮ್ಮ ಹೊಟ್ಟೆನ ಭಗವಂತ ತಣ್ಣಗಿಟ್ಟಿರಲಿ, ನಿಮ್ಮ ಕುಟುಂಬಕ್ಕೆ ಭಗವಂತ ಒಳ್ಳೇದು ಮಾಡಲಿ. ಧನ್ಯವಾದ. ನಮಸ್ಕಾರ.
ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು ಸ್ಮಿತಾ ಮೇಡಮ್, ಹ್ಯಾಪಿ ಬರ್ಡೇ ಟು ಯು. ಹ್ಯಾಪಿ ಬರ್ಡೇ ಮ್ಯಾಮ್, ಒಳ್ಳೆಯದಾಗಲಿ.